ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಆಗಿದ್ದಾರೆ. ಗೃಹ ಇಲಾಖೆಯಿಂದ ಎಎಸ್ಪಿ ತಿಮ್ಮಯ್ಯ ಎತ್ತಂಗಡಿ ಆಗಿದ್ದಾರೆ. ಸಹಜವಾಗಿ ಅನುಮಾನ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ, ಯಾಕೆ ಅನ್ನೋದು. ಸೊ ಮಂಡ್ಯದ ಎಎಸ್ಪಿ ತಿಮ್ಮಯ್ಯ ಎತ್ತಂಗಡಿ ಆಗಿದ್ದಾರೆ. ನೂತನ ನವೀನ್ ಕುಮಾರ್ ಅಂದರೆ ಈಗ ನೂತನ ಎಸ್ ಪಿ ಆಗಿ ನವೀನ್ ಕುಮಾರ್ ಅವರ ನೇಮಕ ಆಗಿದೆ. ತಕ್ಷಣ ಅಧಿಕಾರ ಸ್ವೀಕಾರಕ್ಕೆ ಸರ್ಕಾರ ಆದೇಶವನ್ನು ಹೊರಡಿಸಿದ್ದಾರೆ. ಬಟ್ ಇದ್ದಕ್ಕಿದ್ದಾಗೆ ಎಸ್ ಪಿ ಅವರನ್ನ ಯಾಕೆ ಎತ್ತಂಗಡಿ ಮಾಡಿದ್ರು, ಯಾಕೆ ವರ್ಗಾವಣೆ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಇರುವಂಥದ್ದು. ಯಾವುದೇ ಜಾಗವನ್ನು ತೋರಿಸದೆ ಇದ್ದಕ್ಕಿದ್ದಾಗೆ ಎತ್ತಂಗಡಿ ಮಾಡಿದ್ದು ಯಾಕೆ ಅಂತೇಳಿ ಮಂಡ್ಯದ ಮದ್ದೂರಿನಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಹೋರಾಟ ಒಂಥರ ಅದು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ, ಇಡೀ ರಾಜ್ಯದ ಕಾರ್ಯಕರ್ತರು, BJPಯ ಕಾರ್ಯಕರ್ತರು ಆಗಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಆ ಜಾಗದಲ್ಲಿ ಯಾವ ರೀತಿ ಕೇಸರಿಮಯವನ್ನು ಮಾಡಿದರು, ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಹೇಗೆ ಮಾಡಿದರು, ತಮ್ಮ ತಾಕತ್ತು ಏನು ಅನ್ನೋದನ್ನು ಕೂಡ ತೋರಿಸಿದರು. ಆ ಪರಿಸ್ಥಿತಿಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅಲ್ಲಿ. ಸೊ ಈಗ ಇದ್ದಕ್ಕಿದ್ದಾಗೆ ಮಂಡ್ಯದ ಹೆಚ್ಚುವರಿ SP ತಿಮ್ಮಯ್ಯ ಅವರ ವರ್ಗಾವಣೆ ಆಗಿದೆ.